ಫಾರ್ ದ ಬೇಸಿಕ್ ಕೋರ್ಸ್ ಇಷ್ಟೊಂದು ಡೀಟೇಲ್ಡ್ ಆಗಿ F&O ಬಗ್ಗೆ ನಮಗೆ ಎಲ್ಲೂ ಹೇಳ್ಕೊಟ್ಟಿಲ್ಲ ಸರ್. ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೂ ಅವರು ನಾವು ಎಷ್ಟು ಪದೇ ಪದೇ ಕೇಳಿದ್ರು ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಆಗೋಂಗೆ ಮಾಡ್ತಾರೆ. ನಾವು ಇಲ್ಲಿ ಏನು ಮಾಡ್ತಾರೆ ಅಂದರೆ ಯೂಟ್ಯೂಬ್ನ ನೋಡಿಕೊಂಡು ಅಥವಾ ಯಾವುದಾದ್ರು ಟೆಲಿಗ್ರಾಮು ಇನ್ಸ್ಟಾಗ್ರಾಮ್ನ ನೋಡಿಕೊಂಡು ಟ್ರೇಡಿಂಗ್ ಮಾಡೋದಕ್ಕೆ ಹೋಗ್ತಾರೆ. ಟ್ರೇಡಿಂಗಲ್ಲಿ ಹೋಗ್ಬಿಟ್ಟು ಲಾಸ್ ಆಗಿ ದೇ ಆರ್ ಗಿವಿಂಗ್ ಅ ನೆಗೆಟಿವ್ ಫೀಡ್ಬ್ಯಾಕ್ ಅಬೌಟ್ ದ ಮಾರ್ಕೆಟ್. ಅಂದರೆ ಸ್ವಲ್ಪ ಗೊತ್ತಿತ್ತು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಅಂತ, ಬಟ್ ಇಲ್ಲಿ ಬಂದಾಗ ತುಂಬ ಡೆಪ್ತಾಗಿ ತಿಳ್ಕೊಂಡ್ವಿ. ಸೊ ನನ್ನ ಫ್ರೆಂಡು ಕೂಡ ಯೂಟ್ಯೂಬ್ನಲ್ಲಿ ಚೆನ್ನಾಗಿ ಕಲ್ತ, ಈಸ್ ಲೈಕ್ PhD ಮಾಡ್ಬಿಟ್ಟಿದ್ದಾನೆ. ಇದರಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು PhD ಮಾಡ್ಬಿಟ್ಟು ಒಂದು ಒಂದು ಮಾರ್ಕೆಟ್ದು ಲೆಡ್ಜರ್ ಬ್ಯಾಲೆನ್ಸ್ ನಾನು ತೆಗೆದು ನೋಡಿದೆ. ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಲೆಡ್ಜರ್ ಬ್ಯಾಲೆನ್ಸ್ ಬಂದು 23 lakhs ಲಾಸ್ ಇದೆ. TDI ಅಕಾಡೆಮಿ ಬಗ್ಗೆ ನಾನು ಆ್ಯಕ್ಚುಲಿ ಬಂದಿದ್ದು ನನ್ನ ಮಗನ ಸೇರಿಸ್ಬೇಕಂತ. ಈಗ ನಾನೇ ಬಂದು ಸ್ಟೂಡೆಂಟ್ ಆಗ್ಬಿಟ್ಟಿದ್ದೀನಿ ಇಲ್ಲಿ. ಯೂಟ್ಯೂಬಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ತಾರೆ. ಒಬ್ರು ಇವತ್ತು ಬುಲ್ಲಿಶ್ ಹೋಗುತ್ತೆ ಅಂತೆ, ಒಬ್ರು ಬೇರಿಶ್ ಹೋಗುತ್ತೆ ಅಂತಾರೆ. ಅದನ್ನ ನೋಡ್ಕೊಂಡು ನಾನು ದುಡ್ಡು ಹಾಕಿ ಕಳ್ಕೊಂಡಿದ್ದೀನಿ. ಮಕ್ಕಳಿಗೆ ತುಂಬ ಒಳ್ಳೆ ಭವಿಷ್ಯ ಇದೆ. ನಾವೆಲ್ಲ ಏನು ಮಾಡ್ತಿದ್ವಿ, ಪೇರೆಂಟ್ಸು ಬರೀ ಮಕ್ಕಳನ್ನ ಪುಸ್ತಕದ ಹುಳ ಮಾಡ್ಬಿಟ್ಟಿದ್ದೀವಿ. ಯಾರೂ ಅವರಿಗೆ ಫೈನಾನ್ಷಿಯಲಿ ಏನು ಹೇಳ್ಕೊಡ್ತಾ ಇಲ್ಲ. ನಂದು ಸಿನ್ಸಿಯರ್ ಅಡ್ವೈಸ್ ಏನಂದರೆ ಎಲ್ಲ ಪೇರೆಂಟ್ಸು ಸಹ ಮಕ್ಕಳಿಗೆ ಇವತ್ತಿಂದನೇ ನಿಜವಾಗ್ಲೂ ಇದ್ರ ಬಗ್ಗೆ ನಾಲೆಜ್ ತಗೊಂಡು ಒಂದು ಚೂರು ಹೇಳ್ಕೊಡ್ಬೇಕು. ಹಿಂದೆ ಗುರು ಇದ್ದು ಮುಂದೆ ಗುರಿ ಇದ್ರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ರೀಚ್ ದಟ್. ಗುರುನೇ ಇಲ್ಲ ಅಂತಂದರೆ ನಮ್ಗೆ ಗುರಿಗೆ ಗೊತ್ತಾಗಲ್ಲ ಯಾವ ಗುರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಐಮ್ ಜಸ್ಟ್ ಗೋಯಿಂಗ್ ಟು ಎಂಟರ್ ಇನ್ ಟು ದ ಮಾರ್ಕೆಟ್ ಇನ್ 2026 ಫುಲ್ ಟೈಮರ್ ಆಗಿ ನಾನು ಬರಬೇಕು ಅಂತ ಅನ್ಕೊಂಡು. ಇಟ್ಸ್ ಅ ರೈಟ್ ಟೈಮ್. ನಾನು ಒಬ್ಬನಿಗೆಲ್ಲ ಎಲ್ರಿಗೂ ರೈಟ್ ಟೈಮ್. ಪ್ಲೀಸ್ ಎಂಟರ್ ಇನ್ ಟು ದಿಸ್ ಮಾರ್ಕೆಟ್ ವಿತ್ ಗುಡ್ ಎಜುಕೇಷನ್. ವಿತೌಟ್ ಎಜುಕೇಷನ್ ದಯವಿಟ್ಟು ಮಾರ್ಕೆಟ್ಗೆ ಬರಬೇಡಿ.